ನಲ್ಮೆಯ ವಿದ್ಯಾರ್ಥಿಗಳೇ, ಇಂದು ಇತಿಹಾಸ ವಿಭಾಗದ ಮತ್ತೊಂದು ವಿಶೇಷವಾದ ಪಾಠ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು. ಈ ಅಧ್ಯಾಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಲ್ಮೆಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇತಿಹಾಸ ತರಗತಿಗೆ ಸುಸ್ವಾಗತ. ಈ ಅಧ್ಯಾಯದಲ್ಲಿ ಯಾವ ಯಾವ ಅಂಶಗಳನ್ನು ನಾವು ಅಭ್ಯಾಸ ಮಾಡ್ತೇವೆ ನಮಗೆ ಅಧ್ಯಾಯದ ಹೆಸರಲ್ಲಿ ಕಂಡುಬರುತ್ತೆ. ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಅಂತೇಳಿ ಈ ಎರಡು ರಾಜ ಮನೆತನಗಳ ಬಗ್ಗೆ ನಾವು ಅಭ್ಯಾಸವನ್ನ ಮಾಡ್ತೇವೆ. ಹಾಗಾದರೆ ಮೊದಲನೆಯ ರಾಜ ಮನೆತನ ಚೋಳರು. ಚೋಳ ಸಾಮ್ರಾಜ್ಯದ ಸ್ಥಾಪಕ, ಚೋಳ ಸಾಮ್ರಾಜ್ಯದ ವಿಸ್ತರಣೆ, ಅವರ ವಿವಿಧ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳನ್ನು ನಾವು ಇಲ್ಲಿ ಅಭ್ಯಾಸ ಮಾಡ್ತೇವೆ. ಹಾಗಾದರೆ ಹೊಯ್ಸಳರ ಸಾಮ್ರಾಜ್ಯ ಸ್ಥಾಪಕ ಯಾರು? ಹೊಯ್ಸಳರ ಪ್ರಸಿದ್ಧ ಅರಸರುಗಳು ಯಾರ್ಯಾರು? ಚೋಳರು ಮತ್ತು ಹೊಯ್ಸಳರ ರಾಜಲಾಂಛನಗಳು ಯಾವ್ಯಾವು? ಹೊಯ್ಸಳರು ಧಾರ್ಮಿಕ, ಸಾಹಿತ್ಯಿಕ ಹಾಗೂ ಕಲೆ, ಶಿಕ್ಷಣ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಅಭ್ಯಾಸವನ್ನ ಮಾಡ್ತೇವೆ. ಹೀಗೆ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಯಾವ ರೀತಿಯಾದಂತಹ ಪ್ರೋತ್ಸಾಹವನ್ನ ಶಿಕ್ಷಣ ಕ್ಷೇತ್ರಕ್ಕೆ, ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತು ಆಡಳಿತಕ್ಕೆ ನೀಡಿದ್ರು ಎನ್ನುವಂತಹ ಪ್ರಮುಖ ಅಂಶಗಳನ್ನ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ವಿದ್ಯಾರ್ಥಿಗಳೇ, ಚೋಳರು ಸಾಮಾನ್ಯ ಶಕೆ 850ರಿಂದ 1279ರವರೆಗೆ ರಾಜ್ಯಭಾರವನ್ನ ಮಾಡ್ತಾರೆ. ಚೋಳರು ಇವರು ಸಾಮಾನ್ಯ ಶಕೆ, ಇದನ್ನ ಅಂದ್ರೆ ನಾವು ಸಾಮಾನ್ಯ ಶಕೆ ಅಂತ ಕರಿತೇವೆ. ಎಷ್ಟರಿಂದ ಎಷ್ಟು ತನಕ ಅಂದ್ರೆ 850ರಿಂದ ಹಿಡಿದು 1279ರವರೆಗೆ ಆಡಳಿತವನ್ನ ಮಾಡ್ತಾರೆ. 850ರಿಂದ 1279ರವರೆಗೆ ಇದನ್ನು ನಾವು ಸಾಮಾನ್ಯ ಶಕೆ ಅಂತ ಹೇಳಿ ಕರೀತೇವೆ. ಹೀಗೆ ವಿದ್ಯಾರ್ಥಿಗಳೇ, ಚೋಳರು ದಕ್ಷಿಣ ಭಾರತವನ್ನ ಸಾಮಾನ್ಯ ಶಕೆ 850ರಿಂದ 1279ರವರೆಗೆ ಆಡಳಿತವನ್ನ ಅವರು ಮಾಡಿದರು ಅಂತೇಳಿ. ಹೀಗೆ ನಾವು ಈ ಚೋಳರ ವಿಶೇಷವಾದಂತಹ ಒಂದು ಪ್ರಮುಖ ಅಂಶ ಆಡಳಿತ ಪದ್ಧತಿಯ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ತೇವೆ. ಹಾಗಾದರೆ ನಾವು ನೋಡಿದ್ವಿ ತಮಿಳುನಾಡಿನ ಪ್ರಥಮ ರಾಜರುಗಳು, ನಾವು ಕಂಚಿಯ ಪಲ್ಲವರ ಬಗ್ಗೆ ತಿಳ್ಕೊಂಡ್ವಿ. ಇವರು ತಮಿಳುನಾಡಿನಲ್ಲಿ ಪಲ್ಲವರ ನಂತರ ದಕ್ಷಿಣದಲ್ಲಿ 9ನೇ ಶತಮಾನದ ಹಿಡಿದು 13ನೇ ಶತಮಾನದವರೆಗೆ ತಮಿಳುನಾಡನ್ನ ಆಡಳಿತ ಮಾಡಿದಂತಹ ರಾಜ ಮನೆತನ ಅಂದ್ರೆ ಚೋಳರು. ನಮಗೆ ಗೊತ್ತಿದೆ, ಕಂಚಿಯ ಪಲ್ಲವರು ತಮಿಳರಾಗಿದ್ರು. ಅವರು ತಮಿಳುನಾಡನ್ನ ಆಳಿದಂತಹ ಪ್ರಪ್ರಥಮ ರಾಜ ಮನೆತನ. ಹೀಗೆ ಪಲ್ಲವರ ನಂತರ ತಮಿಳುನಾಡನ್ನು 9ನೇ ಶತಮಾನದಿಂದ ಹಿಡಿದು 13ನೇ ಶತಮಾನದವರೆಗೆ ಆಡಳಿತವನ್ನ ಮಾಡಿದಂತಹ ಮತ್ತೊಂದು ರಾಜ ಮನೆತನ ಚೋಳರು. ಹೀಗೆ ಆಂಧ್ರ, ಕರ್ನಾಟಕ ಮತ್ತು ತಮಿಳುನಾಡಿನ ಅನೇಕ ಪ್ರದೇಶಗಳ ಮೇಲೆ ಅವರು ಹಿಡಿತವನ್ನ ಸಾಧಿಸಿದರು. ಭಾರತೀಯ ಸಂಸ್ಕೃತಿಯು ವಿದೇಶಗಳಲ್ಲಿ ಹರಡಲಿಕ್ಕೆ ಕಾರಣರಾದಂಥವರು ಚೋಳರು. ಭವ್ಯ ದೇವಾಲಯಗಳನ್ನ ನಿರ್ಮಾಣ ಮಾಡಿದರು. ಬಹಳ ವಿಶೇಷವಾಗಿ ಬೃಹದೀಶ್ವರ ದೇವಾಲಯ ಏಷ್ಯಾದಲ್ಲಿ ಅತ್ಯಂತ ಎತ್ತರವಾದಂತಹ ದೇವಾಲಯವಾಗಿದೆ. ಹೀಗೆ ಭಾರತದಲ್ಲಿಯೂ ಕೂಡ ಅತ್ಯಂತ ಎತ್ತರವಾದ ಬೃಹದೀಶ್ವರ ದೇವಾಲಯ ಅದು ಚೋಳರ ಕೊಡುಗೆಯಾಗಿದೆ. ಹೀಗೆ ತಮಿಳು ಸಾಹಿತ್ಯಕ್ಕೆ ಅವರು ಪ್ರೋತ್ಸಾಹವನ್ನು ನೀಡಿದರು. ಪಲ್ಲವರು ಕೂಡ ತಮಿಳು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು. ಅದೇ ರೀತಿಯಾಗಿ ಚೋಳರು ಕೂಡ ತಮಿಳು ಸಾಹಿತ್ಯಕ್ಕೆ ಬಹಳ ಪ್ರೋತ್ಸಾಹವನ್ನು ಅವರು ನೀಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತೇಳಿ. ಹಾಗಾದರೆ ಚೋಳರು ಪಲ್ಲವರ ಆಶ್ರಯದಲ್ಲಿದ್ದರು, ಆ ನಂತರ ಅವರು ಸ್ವತಂತ್ರರಾದರು. ಇವರು ಯಾರ ಆಶ್ರಯ ಪಡ್ಕೊಂಡಿದ್ರು? ಮೊದಲು ಪಲ್ಲವರ ಆಶ್ರಯವನ್ನು ಪಡ್ಕೊಂಡಿದ್ರು. ಪಲ್ಲವರ ಅಧೀನದಲ್ಲಿದ್ದರು, ಪಲ್ಲವರ ಆಶ್ರಯದಲ್ಲಿ ಇದ್ದಂತಹ ಅವರು ಚೋಳರು.
ಹೀಗೆ ಸಂಗಮ್ ಸಾಹಿತ್ಯ ಮತ್ತು ಕರಿಕಾಳ ಚೋಳ ಈ ವಂಶದ ಮೂಲ ಪುರುಷ. ಹೀಗೆ ಕರಿಕಾಳ ಚೋಳ ಇರ್ತಕ್ಕಂಥವನು ಸಂಗಮ್ ಸಾಹಿತ್ಯದ ಪ್ರಕಾರ ಮೊದಲನೆಯ ರಾಜ. ಇವನಿಂದಲೇ ಈ ಒಂದು ಆಡಳಿತ ಆರಂಭ ಆಯಿತು ಅಂತೇಳಿ ಇಲ್ಲಿ ನಾವು ಕರಿಕಾಳ ಚೋಳ. ವಿದ್ಯಾರ್ಥಿಗಳೇ, ಕರಿಕಾಲ ಚೋಳ, ಈ ಕರಿಕಾಲ ಚೋಳ ಎಂಬತಕ್ಕಂಥವನು ಚೋಳ ವಂಶದ ಸ್ಥಾಪಕನಾಗಿದ್ದ. ಕರಿಕಾಲ ಚೋಳ ಯಾವ ಸಾಹಿತ್ಯದ ಪ್ರಕಾರ? ಸಂಗಮ್ ಸಾಹಿತ್ಯದ ಪ್ರಕಾರ ಕರಿಕಾಲ ಚೋಳ ಈ ವಂಶದ ಮೂಲ ಪುರುಷ. ನಂತರ ವಿಜಯಾಲ ಚೋಳ ರಾಜ್ಯವನ್ನು ಪುನರುಜ್ಜೀವನಗೊಳಿಸಿ ತಾಂಜಾವೂರನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಇವರ ನಂತರ ಬಂದಂತಹ ಮತ್ತೊಬ್ಬ ಪ್ರಸಿದ್ಧ ರಾಜ ವಿಜಯಾಲ. ಹೀಗೆ ವಿಜಯಾಲ ಚೋಳ ಇರತಕ್ಕಂಥವನು ಅಧಿಕಾರಕ್ಕೆ ಬರ್ತಾನೆ. ಇವನು ಕರಿಕಾಳ ಚೋಳನ ಸಾಮ್ರಾಜ್ಯವನ್ನ ಅವನು ಪುನರುಜ್ಜೀವನಗೊಳಿಸ್ತಾನೆ. ನಂತರ ತಾಂಜಾವೂರನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ತಾಂಜಾವೂರು ಇದು ತಮಿಳುನಾಡಿನಲ್ಲಿ ಬರ್ತಕ್ಕಂಥ ತಾಂಜಾವೂರು, ಇದು ರಾಜಧಾನಿ. ಯಾರ ರಾಜಧಾನಿ? ಚೋಳರ ರಾಜಧಾನಿ. ಹಾಗಾದರೆ ಚೋಳರ ರಾಜಧಾನಿ ಯಾವುದು? ತಾಂಜಾವೂರು. ಚೋಳರ ರಾಜಧಾನಿ ಯಾವುದು? ತಾಂಜಾವೂರು. ಹೀಗೆ ಕರಿಕಾಳ ಚೋಳ ರಾಜಮನೆತನದ ಮೂಲ ಪುರುಷ ಅಥವಾ ಸ್ಥಾಪಕ. ಇವನ ನಂತರ ಬಂದಂತ ವಿಜಯಾಲ ಚೋಳ ಇರತಕ್ಕಂಥವನು ಈ ಒಂದು ರಾಜ್ಯವನ್ನು ಪುನರುಜ್ಜೀವನಗೊಳಿಸಿ ನಂತರ ಅವನು ತಾಂಜಾವೂರನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಎನ್ನುವಂತಹ ಅಂಶಗಳನ್ನು ನಾವು ತಿಳಿದು ಕರಿಕಾಳ ಚೋಳ ಇಲ್ಲಿ ನಾವು ಬಳಸಬಹುದು. ಕರಿಕಾಳ ಚೋಳ. ಹಾಗಾದರೆ ಇವನ ನಂತರ ಬಂದಂತ ರಾಜ ಒಂದನೆಯ ರಾಜರಾಜ ಚೋಳ. ವಿದ್ಯಾರ್ಥಿಗಳೇ, ವಿಜಯಾಲನ ನಂತರ ಬಂದಂತಹ ಒಬ್ಬ ಪ್ರಸಿದ್ಧ ರಾಜ ಯಾರಪ್ಪ ಅಂದ್ರೆ ಒಂದನೆಯ ರಾಜರಾಜ ಚೋಳ. ಹೀಗೆ ಚೋಳರ ಪ್ರಮುಖ ರಾಜ ಯಾರಪ್ಪ ಅಂದ್ರೆ ಒಂದನೆಯ ರಾಜರಾಜ ಚೋಳ ಪ್ರಸಿದ್ಧನಾಗಿದ್ದ. ಇವನೊಬ್ಬ ಶೂರ ಆಗಿದ್ದ, ಶ್ರೇಷ್ಠ ಯೋಧನಾಗಿದ್ದ, ದಕ್ಷ ಆಡಳಿತಗಳನ್ನು ಕೂಡ ಆಗಿದ್ದ. ಚೋಳರ ರಾಜ್ಯದ ಒಂದು ಶಿಲ್ಪಿಯಾಗಿ ಅದರ ಒಂದು ಸಾಮ್ರಾಜ್ಯಕ್ಕೆ ಭದ್ರವಾದ ತಾಳಾದಿಯನ್ನ ಆಗಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾನೆ. ಚೇರರನ್ನ ಮತ್ತು ಗಂಗರನ್ನ ಮತ್ತು ಪಾಂಡ್ಯರನ್ನ ಇವನು ಸೋಲಿಸ್ತಾನೆ ಅಂತೇಳಿ. ಹಾಗಾದ್ರೆ ಇವನ ಪ್ರಮುಖ ಅಂಶಗಳು ಏನಪ್ಪಾ ಅಂದ್ರೆ ಇವನು ಒಬ್ಬ ದಕ್ಷ ಆಡಳಿತಗಾರನಾಗಿದ್ದ. ಜೊತೆಗೆ ಇವನು ಶೂರನಾಗಿದ್ದ, ಹಾಗೆಯೇ ಧೀರ ಯೋಧನಾಗಿದ್ದ. ಇವನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾನೆ. ಚೋಳ ರಾಜ್ಯದ ಶಿಲ್ಪಿಯಾಗಿ ತನ್ನ ಈ ರಾಜ್ಯಕ್ಕೆ ಒಂದು ತಳಹದಿಯನ್ನು ಹಾಕಿದಂಥವನು ಒಂದನೆಯ ರಾಜರಾಜ ಚೋಳ. ಇವನು ಗಂಗರನ್ನ ಮತ್ತು ಚೇರರು ಮತ್ತು ಪಾಂಡ್ಯರು ಇವರನ್ನು ಸೋಲಿಸಿದ. ಪಾಂಡ್ಯರು ಸೋಲಿಸಿದ. ವಿದ್ಯಾರ್ಥಿಗಳೇ, ಒಂದನೆಯ ರಾಜರಾಜ ಚೋಳ ಒಬ್ಬ ಶ್ರೇಷ್ಠ ರಾಜ, ಶ್ರೇಷ್ಠ ಯೋಧ, ಶೂರ ಹಾಗೂ ದಕ್ಷ ಆಡಳಿತಗಾರನಾಗಿದ್ದ. ಚೋಳರ ಪ್ರಮುಖ ರಾಜನೇ ಒಂದನೆಯ ರಾಜರಾಜ ಚೋಳ. ಇವನು ಚೋಳರ ರಾಜ್ಯಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕಿ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋದ. ಹಾಗೆಯೇ ಗಂಗರು, ಚೇರರು, ಪಾಂಡ್ಯರನ್ನ ಇವನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾ ಹೋದ. ಹೀಗೆ ಬಹಳ ದಕ್ಷ ಆಡಳಿತಗಾರನಾಗಿ ವಿಶೇಷವಾಗಿ ಇವನು ಚೋಳರ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಹೋದ. ನೌಕಾ ಸೈನ್ಯವನ್ನ ನಿರ್ಮಿಸಿ ಶ್ರೀಲಂಕಾವನ್ನು, ನಮ್ಮ ಭಾರತ ದೇಶದ ಕೆಳಭಾಗದಲ್ಲಿರ್ತಕ್ಕಂಥ ಶ್ರೀಲಂಕಾ ದೇಶವನ್ನು ಕೂಡ ಆಗ ಅವನು ವಶಪಡಿಸಿಕೊಂಡಿದ್ದ. ಇದು ಇವನ ಸಾಧನೆ. ಶ್ರೀಲಂಕಾವನ್ನು ಕೂಡ ಅವನು ವಶಪಡಿಸಿಕೊಂಡ.
ಹೀಗೆ ಮಲೇಷಿಯಾ, ಸಿಂಗಪುರ ಇಂದಿಗೂ ಕೂಡ ತಮಿಳರ ಪ್ರಾಬಲ್ಯವನ್ನು ನಾವು ನೋಡಬಹುದು. ಮಲೇಷಿಯಾದಲ್ಲಿ, ಸಿಂಗಪುರದಲ್ಲಿ ತಮಿಳರು, ಈಗ ಚೋಳರು ಮೂಲತಃ ತಮಿಳರಾಗಿದ್ದರು. ಕಂಚಿಯ ಪಲ್ಲವರು ಕೂಡ ಮೂಲತಃ ಅವರು ತಮಿಳರಾಗಿದ್ದರು. ಅವರ ಪ್ರಭಾವವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತುಂಬಾ ಪ್ರಭಾವಶಾಲಿಗಳಾಗಿದ್ದರು. ಅಂದ್ರೆ ಅವ್ರು ಯಾರು? ಚೋಳರು ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತುಂಬಾ ಪ್ರಭಾವಶಾಲಿಗಳಾಗಿದ್ದರು. ಈ ಮೂಲಕ ಅವರು ಸಾಗರೋತ್ತರ ಅಂದ್ರೆ ಸಮುದ್ರವನ್ನು ದಾಟಿ ಬೇರೆ ಬೇರೆ ವಿದೇಶಗಳಲ್ಲಿ ವಾಣಿಜ್ಯ ಮತ್ತು ವ್ಯವಹಾರಗಳನ್ನು ಪ್ರಾರಂಭಿಸಿ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಬಂದಿರುವಂಥದ್ದನ್ನು ನಾವು ನೋಡಬಹುದು. ಈ ಚೋಳರ ಸಂತತಿಯಲ್ಲಿ ಒಂದು ದೊಡ್ಡ ನೌಕಾ ಸೈನ್ಯ ಇತ್ತು. ಆ ನೌಕಾ ಸೈನ್ಯದಿಂದ ಶ್ರೀಲಂಕಾವನ್ನು ವಶಪಡಿಸಿಕೊಳ್ತಾನೆ. ಹೀಗೆ ಮಲೇಷಿಯಾ, ಸಿಂಗಪುರ ಆ ಒಂದು ದೇಶಗಳಲ್ಲಿ ಇಂದಿಗೂ ತಮಿಳರ ಪ್ರಾಬಲ್ಯ ಇರುವಂಥದ್ದನ್ನು ನೋಡುತ್ತೇವೆ. ಅದರ ಜೊತೆಗೆ ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರಭಾವಶಾಲಿಗಳಾಗಿರುವುದನ್ನು ನಾವು ಇಂದಿಗೂ ಕೂಡ ಗಮನಿಸಬಹುದು. ಈ ಮೂಲಕ ಸಾಗರೋತ್ತರವಾದಂತಹ ವಾಣಿಜ್ಯ ವ್ಯವಹಾರವನ್ನು ಪ್ರಾರಂಭಿಸಿ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಬಂದಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಅಂತೇಳಿ. ಹೀಗೆ ತಾಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ತಾಂಜಾವೂರಿನಲ್ಲಿ ಒಂದು ವಿಶೇಷ ದೇವಾಲಯವನ್ನು ಕಟ್ತಾನೆ, ಬೃಹದೀಶ್ವರ ದೇವಾಲಯ. ಈ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದವನು ಯಾರು? 1ನೆಯ ರಾಜರಾಜ ಚೋಳ. ಹೀಗೆ 1ನೆಯ ರಾಜರಾಜ ಚೋಳ ಇರತಕ್ಕಂಥವನು ತಾಂಜಾವೂರಿನಲ್ಲಿ ಬೃಹದೀಶ್ವರವಾದಂತಹ 1ನೆಯ ರಾಜರಾಜ ಕಟ್ಟಿಸಿದಂತಹ ಒಂದು ವಿಶೇಷವಾದ ದೇವಾಲಯ ಅಂದರೆ ಅದು ತಾಂಜಾವೂರಿನ ಬೃಹದೀಶ್ವರ ದೇವಾಲಯ. ಇಂದಿಗೂ ಭಾರತ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ದೇವಾಲಯ ಆಗಿದೆ ಎನ್ನುವುದು. ಹೀಗೆ ಈ ಒಂದು 1ನೆಯ ರಾಜರಾಜ ಚೋಳರ ನಂತರ ಬಂದಂತಹ 3ನೆಯ ರಾಜೇಂದ್ರನ ಕಾಲದಲ್ಲಿ ಚೋಳ ರಾಜ್ಯವು ಕ್ಷೀಣಿಸ್ತಾ ಹೋಯಿತು. ಆಮೇಲೆ ಅವರು ಪಾಂಡ್ಯರಿದ್ರಲ್ಲಿ ಈ ಪಾಂಡ್ಯರ ಮೇಲುಗೈಯನ್ನು ಸಾಧಿಸುವುದನ್ನು ನಾವು ನೋಡಬಹುದು. 3ನೆಯ ರಾಜೇಂದ್ರನ ಕಾಲದಲ್ಲಿ 3ನೇ ರಾಜೇಂದ್ರ ಈ 3ನೇ ರಾಜೇಂದ್ರ ಇರ್ತಕ್ಕಂಥವನು ಕೊನೆಯ ಅರಸ. ಈ 3ನೆಯ ರಾಜೇಂದ್ರನ ಒಂದು ಸಂದರ್ಭದಲ್ಲಿ, ಆಡಳಿತದ ಸಂದರ್ಭದಲ್ಲಿ ಪಾಂಡ್ಯರು ಮೇಲುಗೈಯನ್ನು ಸಾಧಿಸಿದರು. ಹೀಗೆ ಚೋಳರ ಒಂದು ಅವನತಿಯನ್ನು ನಾವಿಲ್ಲಿ ಕಾಣಬಹುದು. ಹೀಗೆ ನಾವು ಚೋಳರ ಪ್ರಸಿದ್ಧ ರಾಜರುಗಳ ಬಗ್ಗೆ ಅಭ್ಯಾಸ ಮಾಡಿದ ಮೇಲೆ ಚೋಳರ ಕೊಡುಗೆಗಳನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಆ ಚೋಳರ ಒಂದು ಆಡಳಿತವನ್ನು ನಾವೀಗ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವು ಮತ್ತೊಮ್ಮೆ ಹೇಳೋದಾದರೆ ಚೋಳರು ಸಾಮಾನ್ಯ ಶಕೆ 850ರಿಂದ 1279ರವರೆಗೆ 9ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಆಡಳಿತವನ್ನು ನಡೆಸ್ತಾರೆ. ತಮಿಳುನಾಡನ್ನ ಆಳಿದಂತಹ ಪ್ರಥಮ ರಾಜಮನೆತನ ಕಂಚಿಯ ಪಲ್ಲವರ ನಂತರ ಚೋಳರು ತಮಿಳುನಾಡನ್ನ 4 ಶತಮಾನಗಳ ಕಾಲ ಆಡಳಿತವನ್ನು ಮಾಡ್ತಾರೆ. ಚೋಳರ ಸ್ಥಾಪಕ ಕರಿಕಾಳ ಚೋಳ, ಅವನ ನಂತರ ವಿಜಯನಾಥ ಚೋಳ, ಇವನು ತಾಂಜಾವೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ತನ್ನ ಸಾಮ್ರಾಜ್ಯವನ್ನು ಪುನರುಜ್ಜೀವನಗೊಳಿಸ್ತಾರೆ. ವಿಜಯದ ನಂತರ ಅಧಿಕಾರಕ್ಕೆ ಬಂದಂತಹ 1ನೇ ರಾಜರಾಜ ಚೋಳ ಬಹಳ ಶ್ರೇಷ್ಠ. ಚೋಳರ ಸಂತತಿಯಲ್ಲಿ, ಚೋಳರ ಮನೆತನದಲ್ಲಿ ಬಹಳ ಪ್ರಸಿದ್ಧನಾದ ರಾಜ, ಶ್ರೇಷ್ಠ ರಾಜ. ಅವನು ಶೂರನಾಗಿದ್ದ, ಧೀರ ಯೋಧನಾಗಿದ್ದ, ದಕ್ಷ ಆಡಳಿತಗಾರನಾಗಿದ್ದ. ಹಾಗಾದರೆ ಇವರ ಸಾಧನೆಗಳೇನಪ್ಪಾ ಅಂದ್ರೆ, ಇವರು ಗಂಗರು, ಚೇರರು ಮತ್ತು ಪಾಂಡ್ಯರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿ ವಿಸ್ತರಿಸ್ತಾರೆ. ಈ 1ನೇ ರಾಜರಾಜ ಚೋಳ ಬಲಿಷ್ಠವಾಗಿರತಕ್ಕಂಥ ನೌಕಾ ಸೈನ್ಯ ಇರುವುದರಿಂದ ಶ್ರೀಲಂಕಾವನ್ನು ಕೂಡ ಅವನು ವಶಪಡಿಸಿಕೊಳ್ತಾನೆ. ಇವತ್ತಿಗೂ ಕೂಡ ಸಾಗರೋತ್ತರ ವ್ಯಾಪಾರ, ವಾಣಿಜ್ಯ ವ್ಯವಹಾರಗಳಲ್ಲಿ ಇಂದಿಯೂ ಕೂಡ ಚೋಳರ ಪ್ರಭಾವವನ್ನು ಮಲೇಷಿಯಾ, ಸಿಂಗಪುರ ದೇಶಗಳಲ್ಲಿ ಕೂಡ ಕಾಣಬಹುದು. ಕೊನೆಯ ರಾಜ 3ನೇ ರಾಜೇಂದ್ರ, ಇವನ ಕಾಲದಲ್ಲಿ ಅಸಮರ್ಥ ರಾಜರು, ಅಸಮರ್ಥ ಆಡಳಿತ ಕಾರಣಕ್ಕಾಗಿ ಪಾಂಡ್ಯರು ಮೇಲುಗೈಯನ್ನು ಸಾಧಿಸಿದರು. ಚೋಳರ ಮನೆತನ
ಒಂದು ಅವನತಿಯನ್ನ ಕಾಣಿತು. ಒಂದನೇ ರಾಜರಾಜ ತಾಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯವನ್ನ ನಿರ್ಮಾಣ ಮಾಡಿದ್ದು. ಇದು ಒಂದನೇ ರಾಜರಾಜ ಚೋಳನ ಒಂದು ಪ್ರಸಿದ್ಧವಾದಂತಹ ಸಾಧನೆ. ಹಾಗಾದರೆ ಚೋಳರ ಆಡಳಿತವನ್ನು ನಾವು ನೋಡೋಣ. ಚೋಳರ ಆಡಳಿತ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಚೋಳರ ಆಡಳಿತ ಇಂದಿಯೂ ಕೂಡ ಸ್ಮರಣೀಯ. ಚೋಳರು ಉತ್ತಮವಾದ ಹಾಗೂ ದಕ್ಷ ಆಡಳಿತ ವ್ಯವಸ್ಥೆಯನ್ನ ರಾಜ್ಯದಲ್ಲಿ ಅವರು ಏರ್ಪಡಿಸಿಕೊಂಡಿದ್ರು. ಇದರ ಜೊತೆಗೆ ರಾಜ್ಯವನ್ನ ಮಂಡಲಗಳಾಗಿ, ಕೊಟ್ಟಣಿಗಳಾಗಿ, ನಾಡುಗಳಾಗಿ, ಕುರ್ರಂಗಳಾಗಿ, ತಾರಾ ಕುರ್ರಂಗಳಾಗಿ ಕೂಡ ಅವರು ವಿಂಗಡಿಸಿರುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ನೋಡಿ, ರಾಜ್ಯ ಅವರು ರಾಜ್ಯವನ್ನ ಏನಾಗಿ ವಿಂಗಡಿಸಿದ್ರು ಅಂತ, ರಾಜ್ಯಗಳನ್ನ ಮಂಡಲಗಳಾಗಿ ವಿಂಗಡಿಸಿದ್ರು. ಮಂಡಲಗಳನ್ನು ಮತ್ತೆ ಅವರು ಕೊಟ್ವಾಂಗಿಗಳಾಗಿ ವಿಂಗಡಿಸಿದರು. ಈ ಕೊಟ್ವಾಂಗಿಗಳಲ್ಲಿ ಮತ್ತೆ ಕುರ್ರಂ ಅಂತ ನಾಡುಗಳಾಗಿ ವಿಂಗಡಿಸಿದರು. ನಾಡುಗಳನ್ನ ಮತ್ತೆ ಕುರ್ರಂ ಮತ್ತೆ ತಾರಾ ಕುರ್ರಂ ಅಂತ ಹೀಗೆ ಅವರು ಇವುಗಳನ್ನ ವಿಭಾಗವನ್ನು ಮಾಡಿಕೊಂಡರು. ನಾಡು, ಕುರ್ರಂ, ತಾರಾ ಕುರ್ರಂ. ಹೀಗೆ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದರು. ಆಡಳಿತ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದ ಅಂಶಗಳನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ರಾಜ್ಯವನ್ನ ಮಂಡಲಗಳಾಗಿ, ಮಂಡಲಗಳನ್ನ ಕೊಟ್ವಾಂಗಿಗಳನ್ನ ನಾಡುಗಳನ್ನ ಕುರ್ರಂಗಳಾಗಿ ಮತ್ತು ತಾರಾ ಕುರ್ರಂಗಳಾಗಿ ವಿಭಾಗಿಸಲಾಗಿತ್ತು. ಕುರ್ರಂ ಅಂದ್ರೆ ಗ್ರಾಮ ಸಮುದಾಯ, ಹೋಬಳಿ ಅಂತ ನಾವು ಕರಿತೀವಲ್ಲ, ಆ ಒಂದು ಅರ್ಥದಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಚೋಳರ ಆಡಳಿತದ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಗ್ರಾಮಾಡಳಿತ. ಈ ಗ್ರಾಮಾಡಳಿತದಲ್ಲಿ ಸ್ಥಳೀಯ ಸ್ವಯಂ ಆಡಳಿತವನ್ನ ಆಗಿನ ಕಾಲದಲ್ಲಿ ನಾವು ನೋಡಬಹುದು ಅಂತೇಳಿ. ಗ್ರಾಮಾಡಳಿತ, ಚೋಳರು ಗ್ರಾಮಾಡಳಿತಕ್ಕೆ ಪ್ರಸಿದ್ಧರಾಗಿದ್ದಾರೆ. ಗ್ರಾಮಾಡಳಿತ ಅಂದ್ರೆ ಸ್ಥಳೀಯ ಸ್ವಯಂ ಆಡಳಿತ ಆಗಿನ ಕಾಲದಲ್ಲಿ ಇತ್ತು ಅಂತೇಳಿ. ಸ್ಥಳೀಯ ಸ್ವಯಂ ಆಡಳಿತ, ಸ್ಥಳೀಯ ಸ್ವಯಂ ಆಡಳಿತಕ್ಕೆ ಪ್ರಸಿದ್ಧರಾಗಿದ್ದಂಥವ್ರು ಯಾರಪ್ಪ ಅಂತಂದ್ರೆ ಚೋಳರು ಗ್ರಾಮಾಡಳಿತಕ್ಕೆ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಇವತ್ತಿಯೂ ಕೂಡ ಸ್ಥಳೀಯ ಸ್ವಯಂ ಆಡಳಿತವನ್ನ ಭಾರತ ದೇಶ ಅಳವಡಿಸಿಕೊಂಡಿರುವಂಥದ್ದು ಕೂಡ ಇಲ್ಲಿ ವಿಶೇಷತೆ. ಪ್ರತಿ ಗ್ರಾಮದಲ್ಲಿಯೂ ಕೂಡ ಊರ್ ಎಂಬ ಒಂದು ಪ್ರಜೆಗಳ ಸಭೆ ಇತ್ತು. ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಊರು ಎಂತಕ್ಕಂಥ ಪ್ರಜೆಗಳ ಸಭೆ. ಆಗಿನ ಕಾಲದಲ್ಲಿ, ಚೋಳರ ಕಾಲದಲ್ಲಿಯೇ ಪ್ರತಿಯೊಂದು ಗ್ರಾಮಗಳಲ್ಲಿ ಊರು ಎಂಬತಕ್ಕಂಥ ಪ್ರಜೆಗಳ ಸಭೆಯಲ್ಲಿ ಕಾಣ್ತೇವೆ. ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣ ಅಂದ್ರೆ ಗ್ರಾಮದ ಸ್ವಯಂ ಆಧಿಪತ್ಯ. ಗ್ರಾಮದ ಸ್ವಯಂ ಆಧಿಪತ್ಯ ಇದೇ ವಿಶೇಷತೆ. ಗ್ರಾಮದ ಸ್ವಯಂ ಆಧಿಪತ್ಯ, ಅಂದ್ರೆ ಗ್ರಾಮಾಡಳಿತಕ್ಕೆ ಅವರು ವಿಶೇಷವಾದಂತಹ ಒಂದು ಕೊಡುಗೆಯನ್ನು ನೀಡಿದ್ರು ಅಂತ. ನಮ್ಮ ಗ್ರಾಮಾಡಳಿತದಲ್ಲಿ ಸ್ಥಳೀಯ ಸ್ವಯಂ ಆಡಳಿತಕ್ಕೆ ಅವರು ಬಹಳ ವಿಶೇಷತೆಯನ್ನು ಅವರು ಕೊಟ್ಟಿದ್ರು. ಅದರಲ್ಲಿ ಗ್ರಾಮದ ಸ್ವಯಂ ಅಧಿಪತ್ಯ ನಾವಿಲ್ಲಿ ಕಾಣ್ತೇವೆ ಅಂತೇಳಿ. ಗ್ರಾಮ ಸಭೆಗಳು ಅಂದು ಪ್ರಥಮ ಸಭೆಗಳಾಗಿದ್ದವು. ತಾರಾಪುರಂ ಅಂತಕ್ಕಂಥ ಒಂದು ಹಳ್ಳಿ, ತಾರಾಪುರ ಅನ್ನೋದು ಒಂದು ಹಳ್ಳಿ. ಇದು ಗ್ರಾಮಗಳ ಸಮುದಾಯ, ಇದು ಹಳ್ಳಿಗಳ ಸಮುದಾಯ, ಇದು ಒಂದು ಹಳ್ಳಿ. ಹೀಗೆ ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿವೆ. ನೋಡಿ, ಇವತ್ತಿಗೂ ಕೂಡ ನಾವು ಇದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಗ್ರಾಮ ಸಭೆಗಳು ಇವತ್ತು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ನಾವು ಗ್ರಾಮ ಸಭೆಗಳನ್ನ ಹೇಗೆ ನಡೆಸ್ತೀವಿ, ಹಾಗೆಯೇ 9ನೇ ಶತಮಾನದಲ್ಲಿ ಚೋಳರು ಪ್ರತಿಯೊಂದು ಗ್ರಾಮಗಳಲ್ಲಿ ಊರಿರ್ತಕ್ಕಂಥ ಪ್ರಜೆಗಳ ಸಭೆ ಇತ್ತು. ಗ್ರಾಮ ಸಭೆಗಳೇ ಪ್ರಥಮ ಸಭೆಗಳಾಗಿವೆ. ತಾರಾಪುರಂ ಎನ್ನುವಂಥದ್ದು ಇದು ಒಂದು ಹಳ್ಳಿಯಾಗಿ ಇತ್ತು. ಹೀಗೆ ಬಹಳ ವಿಶೇಷವಾದಂತಹ ಗ್ರಾಮಾಡಳಿತ ವ್ಯವಸ್ಥೆಯನ್ನ ನಾವು ಚೋಳರ ಕಾಲದಲ್ಲಿ ಕಾಣಬಹುದು. ಇದನ್ನ ಮತ್ತೆ ಪ್ರತಿ ಕುರ್ರಂಗಳಿಗೂ ಕೂಡ ಮಹಾಸಭಾ ಇರ್ತಕ್ಕಂಥ ಒಂದು ಗ್ರಾಮ ಸಭೆ ಇರ್ತಾ ಇತ್ತು. ಹಾಗೆ ಪೆರುಗುರಂ ಮತ್ತು ಅವರ ಸದಸ್ಯರನ್ನ ಪೆರುಮಕ್ಕಳ ಅಂತ ನಾವು ಕರೀತಾ ಇದ್ವಿ. ಸದಸ್ಯರನ್ನ ಚುನಾವಣೆಗಳ ಮೂಲಕ ಆರಿಸ್ತಾ ಇದ್ವಿ. ಇದೇ ನೋಡಿ ಬಹಳ ವಿಶೇಷವಾಗಿದೆ.
ಇಲ್ಲಿ ಗ್ರಾಮ ಸಭೆಗಳು ಬರ್ತವೆ. ಇದರಲ್ಲಿ ಯಾವುದರಲ್ಲಿ ಕುರಂಗಳಲ್ಲಿ, ಪ್ರತಿಯೊಂದು ಕುರಂಗಳಲ್ಲಿ ಕೂಡ ಮಹಾಸಭೆಗಳಿವೆ. ಮಹಾಸಭಾ ನೋಡ್ರಿ, ಪ್ರತಿ ಗ್ರಾಮಗಳಲ್ಲಿಯೂ ಗ್ರಾಮ ಸಭೆಗಳಿದ್ದು, ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದು, ತಾರಾಕುರಂ ಒಂದು ಹಳ್ಳಿ, ಕುರಂಗಳು ಮಹಾಸಭಾ ಎನ್ನುವ ಗ್ರಾಮ ಸಭೆ ಎನ್ನುವುದು ಅವತ್ತಿತ್ತು. ಪೆರುಗುರುಂ ಮತ್ತು ಪೆರುಮಕ್ಕಳು, ಪೆರುಗುರುಂ ಇದರ ಸದಸ್ಯರುಗಳನ್ನ ನಾವು ಪೆರುಮಕ್ಕಳು ಅಂತ ಕರೀತೇವೆ. ಪೆರುಮಕ್ಕಳು ಹೀಗೆ ಇದರ ಪೆರುಗುರುಂ ಎಂದು ಸದಸ್ಯರು, ಹೀಗೆ ಈ ಪೆರುಮಕ್ಕಳು ಇರತಕ್ಕಂಥವರು ಸದಸ್ಯರನ್ನಾಗಿ ಕರಿತೇವೆ. ಬಹಳ ವಿಶೇಷವಾದ ಅಂಶ ಏನಪ್ಪ ಅಂದ್ರೆ ಚುನಾವಣೆ. ಈ ಚುನಾವಣೆಗಳ ಮೂಲಕ ಇವರು ಎಲ್ಲ ಸದಸ್ಯರುಗಳನ್ನ ಆಯ್ಕೆ ಮಾಡ್ತಾ ಇದ್ರು. ಇದು ಬಹಳ ವಿಶೇಷ. ಚೋಳರು ಗ್ರಾಮಾಡಳಿತಕ್ಕೆ ಬಹಳ ಹೆಸರುವಾಸಿಗಳಾಗಿದ್ರು. ಗ್ರಾಮದ ಸ್ವಯಮಾಧಿಪತ್ಯವನ್ನ ಅವರು ಹೊಂದಿದ್ರು. ಹೀಗೆ ಆಗಿನ ಕಾಲದಲ್ಲಿಯೇ ರಾಜಪ್ರಭುತ್ವದಲ್ಲಿಯೇ ಚುನಾವಣೆಗಳ ಮೂಲಕ ಗ್ರಾಮ ಮತ್ತು ಗ್ರಾಮ ಸಮುದಾಯಗಳ ಸದಸ್ಯರುಗಳನ್ನ ಅವರು ಚುನಾವಣೆಗಳ ಮೂಲಕ ಏನ್ ಮಾಡ್ತಾ ಇದ್ರು, ಆರಿಸ್ತಾ ಇದ್ರು, ಆಯ್ಕೆ ಮಾಡ್ತಾ ಇದ್ರು ಅಂತೇಳಿ. ಚುನಾವಣೆಗಳ ಮೂಲಕ ಅವರು ಸದಸ್ಯರುಗಳನ್ನ ಆಯ್ಕೆ ಮಾಡ್ತಾರೆ. ಇದು ಚೋಳರ ಸ್ಥಳೀಯ ಸ್ವಯಂ ಆಡಳಿತ ಅಥವಾ ಗ್ರಾಮದ ಸ್ವಯಂ ಅಧಿಪತ್ಯದ ಬೆಳವಣಿಗೆಗೆ ಕಾರಣ. ರಾಜಪ್ರಭುತ್ವದಲ್ಲಿಯೇ ಸದಸ್ಯರುಗಳನ್ನ, ಅಂದ್ರೆ ಇಲ್ಲಿ ಮಹಾಸಭಾ ಅಂದ್ರೆ ಕುರಂನಲ್ಲಿ ಬರ್ತಕ್ಕಂಥ ಮಹಾಸಭಾದ ಸದಸ್ಯರುಗಳನ್ನ ಪೆರುಮಕ್ಕಳು ಅಂತ ಕರಿತಾ ಇದ್ವಿ. ಆ ಪೆರುಮಕ್ಕಳು ಅವರನ್ನ ಚುನಾವಣೆಗಳ ಮೂಲಕ ನಾವು ಆಯ್ಕೆ ಮಾಡುವಂತ ವಿಶೇಷವಾದ ವಿಧಾನವನ್ನು ನಾವು ಕಾಣ್ತೇವೆ. ಹೀಗೆ ಸಂಸ್ಕೃತ ವಿದ್ವಾಂಸರು, ಶ್ರೀಮಂತರು ಮಾತ್ರ ಚುನಾವಣೆಗೆ ಅರ್ಹರಾದರು. ಇದು ಬಹಳ ವಿಶೇಷತೆ. ಯಾರ್ಯಾರು? ಸಂಸ್ಕೃತ ವಿದ್ವಾಂಸರು ಚುನಾವಣೆಗೆ ಅರ್ಹರು. ಸಂಸ್ಕೃತ ವಿದ್ವಾಂಸರು ಮತ್ತೆ ಶ್ರೀಮಂತರು, ವಿದ್ವಾಂಸರು ಮತ್ತು ಶ್ರೀಮಂತರು ಅವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? ಚುನಾವಣೆ. ವಿದ್ಯಾರ್ಥಿಗಳೇ ನೋಡಿ, ಅಂದಿನ ಕಾಲದ ವ್ಯವಸ್ಥೆ ಇನ್ನೂ ಮುಂದುವರೆದಿರುವಂಥದ್ದನ್ನು ನೋಡ್ಬೋದು. ಓಲ್ಡ್ ವೈನ್ ಈಸ್ ಇನ್ ನ್ಯೂ ಬಾಟಲ್ ಅನ್ನುವ ರೀತಿ. ಅಂದ್ರೆ ಅವತ್ತು ಕೂಡ ಸಂಸ್ಕೃತ ವಿದ್ವಾಂಸರು, ಇವತ್ತು ಕೂಡ ಎಂ ಟೆಕ್ ಮಾಡಿರ್ತಕ್ಕಂಥ ಬಹಳ ದೊಡ್ಡ ದೊಡ್ಡ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥವ್ರು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದಾರೆ. ಜೊತೆಗೆ ಯಾರು ಶ್ರೀಮಂತರಾಗಿರ್ತಾರೋ ಅಂಥವರಿಗೆ ಚುನಾವಣೆಗಳಲ್ಲಿ ಬಿ ಫಾರಂ ಟಿಕೆಟ್ಗಳನ್ನು, ಪಕ್ಷದ ಟಿಕೆಟ್ಗಳನ್ನು ನೀಡುವಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಅಂದಿನ ಚೋಳರ ಕಾಲದಲ್ಲಿ ಸಂಸ್ಕೃತ ವಿದ್ವಾಂಸರು ಮತ್ತು ಶ್ರೀಮಂತರುಗಳು ಮಾತ್ರ ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂತಹ ಒಂದು ಅಧಿಕಾರವನ್ನ ಅವರು ಹೊಂದಿದ್ರು. ಅವರು ಮಾತ್ರ ಆ ಸ್ಪರ್ಧೆಗಳಿಗೆ ಮಾತ್ರ ಭಾಗವಹಿಸ್ತಾ ಇದ್ರು. ಹೀಗೆ ಆರ್ಥಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳೋದಾದ್ರೆ, ಆರ್ಥಿಕ ಜೀವನ ಚೋಳರ ಕಾಲದಲ್ಲಿ ಯಾವ ರೀತಿಯ ಆರ್ಥಿಕ ಜೀವನ ಇತ್ತು, ಪ್ರಜೆಗಳು ಹೇಗಿದ್ರು, ರಾಜ್ಯದ ಆದಾಯ ಹೇಗಿತ್ತು ಎನ್ನುವಂಥ ಅಂಶಗಳನ್ನ ನಾವು ತಿಳ್ಕೊಳ್ಬೋದು. ಹೀಗೆ ಭೂಕಂದಾಯ ಅಂದ್ರೆ ಭೂಮಿಯ ಉತ್ಪನ್ನದ 1/6 ಭಾಗವನ್ನ ಅವರು ಏನ್ ಮಾಡಬೇಕಾಯಿತು? ಭೂಕಂದಾಯ ಎನ್ನುವಂಥದ್ದು ರಾಜ್ಯದ ಪ್ರಮುಖ ಆದಾಯ, ರಾಜ್ಯದ ಮೂಲ ಆದಾಯ ಆಗಿತ್ತು. 6ನೇ ಭಾಗ ಅವರು ಕಂದಾಯದ ರೂಪದಲ್ಲಿ ಕೊಡಬೇಕಾಗಿತ್ತು ಅನ್ನುವಂಥದ್ದು. ಹೀಗೆ ಭೂಮಿಯ ಆದಾಯದ 6ನೇ ಭಾಗದಷ್ಟು ರಾಜರುಗಳಿಗೆ ಅವರು ನೀಡಬೇಕಾಗಿತ್ತು. ರಾಜ್ಯದ ಮೂಲ ವರಮಾನ ಅವತ್ತು ಭೂಕಂದಾಯವೇ ಆಗಿತ್ತು ಎನ್ನುವಂಥ ಅಂಶಗಳನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ನೀರಾವರಿ ವ್ಯವಸ್ಥೆಗೆ ಬಹಳ ವಿಶೇಷವಾದ ಗಮನವನ್ನು ಕೊಟ್ಟಿದ್ದರು. ಚೋಳರು ಅನೇಕ ಕೆರೆಗಳನ್ನು ಕಟ್ಟಿಸಿದ್ದಾರೆ. ಬೆಂಗಳೂರು ಬಳಿ ಬೆಳ್ಳಂದೂರು ಕೆರೆ ರಚನೆ ಆಗಿರುವಂಥದ್ದು ಇವರ ಒಂದು ವಿಶೇಷ ಕೊಡುಗೆ. ಗಂಗೈಕೊಂಡ ಚೋಳಪುರದಲ್ಲಿ ಒಂದು ವಿಶಾಲ ಸರೋವರವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ನೀರಾವರಿ ಮತ್ತು ಕೆರೆಗಳನ್ನು ನಿರ್ಮಾಣ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಚೋಳರು
ನೀರಾವರಿಗೆ ವಿಶೇಷವಾದಂತಹ ಕೊಡುಗೆಯನ್ನ ಗಮನವನ್ನ ನೀಡಿದರು. ಬೆಂಗಳೂರು ಬಳಿಯ ಬೆಳ್ಳಂದೂರಿನ ಬಳಿ ಒಂದು ಕೆರೆ ಇವರ ಕಾಲದಲ್ಲಿ ರಚನೆ ಆಗಿದೆ. ಗಂಗೈಕೊಂಡ ಚೋಳಪುರಂನಲ್ಲಿ ಒಂದು ವಿಶಾಲವಾದ ಸರೋವರ ಡ್ಯಾಮ್. ಗಂಗೈಕೊಂಡ ಚೋಳಪುರದಲ್ಲಿ ಒಂದು ಸರೋವರವನ್ನು ನಿರ್ಮಾಣ ಮಾಡಿದ್ದಾರೆ. ಸರೋವರ ಡ್ಯಾಮ್ ನೋಡಿ. ಆಗಿನ ಕಾಲದಲ್ಲಿ ಗಂಗೈಕೊಂಡ ಚೋಳಪುರದಲ್ಲಿ ಚೋಳರು ಒಂದು ಸರೋವರವನ್ನು ನಿರ್ಮಾಣ ಮಾಡಿದರು. ಚೋಳರ ಎಲ್ಲ ಸಾಮ್ರಾಜ್ಯದಲ್ಲಿ ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿದರು. ಇಂದಿಗೂ ಕೂಡ ನಾವು ಸ್ಮರಿಸಬಹುದಾದಂತಹ ಒಂದು ಕೆರೆ ಅಂದರೆ ಬೆಂಗಳೂರು ಬಳಿಯ ಬೆಳ್ಳಂದೂರು ಕೆರೆಯನ್ನು ನಾವು ನೋಡಬಹುದಾಗಿದೆ. ಅದರ ಜೊತೆಗೆ ಗಂಗೈಕೊಂಡ ಚೋಳಪುರದಲ್ಲಿ ಒಂದು ಡ್ಯಾಮ್ ಅನ್ನು ಸರೋವರವನ್ನು ನಿರ್ಮಾಣ ಮಾಡಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹಾಗಾದರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರ ಕೊಡುಗೆಗಳು ಏನು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರು ವಿಶೇಷವಾದಂತಹ ಕೊಡುಗೆಯನ್ನು ಚೋಳರು ನೀಡಿದ್ದಾರೆ. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರು ಅಪಾರವಾದಂತಹ ಪ್ರೋತ್ಸಾಹವನ್ನು ಇವರು ನೀಡಿದ್ರು. ಹೀಗೆ ಚೋಳರು ಶೈವರಾಗಿದ್ದರು. ಶೈವರು ಅಂದರೆ ಶಿವನನ್ನ ಆರಾಧಿಸುವಂತಹ ಜನರಾಗಿದ್ದರು. ಇವರು ಅನೇಕ ಶಿವಾಲಯಗಳನ್ನು ಕಟ್ಟಿಸ್ತಾರೆ. ಶಿವಾಲಯಗಳಂದ್ರೆ ಶಿವಾಲಯಗಳನ್ನ ಇವರು ನಿರ್ಮಾಣ ಮಾಡ್ತಾರೆ. ಯಾಕೆ ಇವರು ಶಿವಾಲಯಗಳ ನಿರ್ಮಾಣ ಮಾಡ್ತಾರೆ? ಇವರು ಮೂಲತಃ ಚೋಳರು ಶೈವರಾಗಿದ್ದು ಶಿವನ ಆರಾಧಕರಾಗಿದ್ದು ಆ ಕಾರಣದಿಂದಾಗಿ ಅವರು ತಮ್ಮ ಚೋಳರ ಸಾಮ್ರಾಜ್ಯದಲ್ಲಿ ಅನೇಕ ಶಿವಾಲಯಗಳನ್ನು, ಶಿವನನ್ನು ಆರಾಧಿಸುವ ದೇವಾಲಯಗಳನ್ನ ಕಟ್ತಾರೆ. ತಾಂಜಾವೂರಿನಲ್ಲಿ ಬೃಹದೀಶ್ವರವಾದಂತಹ ಒಂದು ಬೃಹದೀಶ್ವರ ದೇವಾಲಯವನ್ನು ಅವರು ಕಟ್ಟಿರುವಂಥದ್ದನ್ನು ಕೂಡ ನಾವು ನೋಡಬಹುದು. ನಿಜವಾಗಿಯೂ ಕೂಡ ತಾಂಜಾವೂರಿನ ಬೃಹದೀಶ್ವರ ದೇವಾಲಯ ಚೋಳರ ವಾಸ್ತುಶಿಲ್ಪ ಕಲೆಗೆ ಬಹಳ ವಿಶೇಷವಾದ ಮತ್ತು ಉತ್ತಮವಾದ ಉದಾಹರಣೆ ಆಗಿದೆ. ಹಾಗಾದರೆ ತಾಂಜಾವೂರಿನ ಬೃಹದೀಶ್ವರ ದೇವಾಲಯ 500 ಅಡಿ ಉದ್ದ, 500 ಅಡಿ ಉದ್ದ ಇದೆ. 250 ಅಡಿ ಅಗಲದ ವಿಶಾಲವಾದಂತಹ ಪ್ರಾಕಾರದಲ್ಲಿ ಇದನ್ನು ಕಟ್ಟಲಾಗಿದೆ. 200 ಅಡಿ ಎತ್ತರದ ಶಿಖರ ಇದೆ ನೋಡಿ. 500 ಅಡಿ ಉದ್ದ, 250 ಅಡಿ ಅಗಲ, ಲೆಕ್ಕಾಕೊಂಡ್ರೆ ನೀವು 200 ಅಡಿ ಎತ್ತರದ ಶಿಖರ ಇದೆ. ಈ ರೀತಿಯಾಗಿ ಬಹಳ ಬೃಹದೇಶ್ವರ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಈಶ್ವರನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಹೀಗೆ ತಾಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು 1ನೇ ರಾಜರಾಜ ಚೋಳ ನಿರ್ಮಾಣ ಮಾಡ್ತಾರೆ. ಅದರ ಉದ್ದ 500 ಅಡಿ, 250 ಅಡಿ ಅಗಲದ ಪ್ರಾಕಾರದಲ್ಲಿ ನಿರ್ಮಾಣವಾಗಿದೆ. ವಿಶಾಲವಾದ ಪ್ರಾಕಾರದಲ್ಲಿ 200 ಅಡಿ ಎತ್ತರದ ಶಿಖರವನ್ನು ಇದು ಹೊಂದಿದೆ. ಹಾಗೆ ರಾಜೇಂದ್ರ ಚೋಳ ಅವನು ಗಂಗೈಕೊಂಡ ಚೋಳಪುರಂ, ಈ ಗಂಗೈಕೊಂಡ ಚೋಳಪುರವನ್ನು ರಾಜೇಂದ್ರ ಆಗಿರ್ತಕ್ಕಂಥ ಪ್ರಸಿದ್ಧ ರಾಜೇಂದ್ರ ಇವನು ಗಂಗೈಕೊಂಡ ಚೋಳಪುರಂ ಎನ್ನುವಂತಹ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಯಾರು? ರಾಜೇಂದ್ರ ಚೋಳ. ಹೀಗೆ ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳಪುರಂ ಎನ್ನುವಂಥ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ. ಹೀಗೆ ಚನ್ನಪಟ್ಟಣದ ಬಳಿ ಇರ್ತಕ್ಕಂಥ ಅಪ್ರಮೇಯ ಇರ್ತಕ್ಕಂಥ ಒಂದು ದೇವಾಲಯ, ಬೆಂಗಳೂರು ಬಳಿ ಇರ್ತಕ್ಕಂತಹ ಒಂದು ಬೇಗೂರಿನ ಚೋಳೇಶ್ವರ ದೇವಾಲಯ, ಹಾಗೆ ಬೆನ್ನಮಂಗಲದ ಹೊಯ್ಸಳೇಶ್ವರ ದೇವಾಲಯ, ಮುಕ್ತೇಶ್ವರ ದೇವಾಲಯ, ಹೀಗೆ ಕರ್ನಾಟಕದಲ್ಲಿ ಅನೇಕ ದೇವಾಲಯಗಳನ್ನು ಚೋಳರು ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯಗಳು ಆರ್ಥಿಕ ಸಾಂಸ್ಕೃತಿಕ ಕೇಂದ್ರಗಳಾಗಿ ಕೆಲಸ ಮಾಡ್ತಿದ್ವು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇವರ ಕಾಲದಲ್ಲಿ ಶಿವ, ಗಣಪತಿ, ವಿಷ್ಣು, ದುರ್ಗೆ, ಕಾರ್ತಿಕೇಯರ ಮೂರ್ತಿಗಳು ತುಂಬಾ ಪ್ರಸಿದ್ಧವಾಗಿದ್ದವನ್ನು ನಾವಿಲ್ಲಿ ಕಾಣಬಹುದು. ಚನ್ನಪಟ್ಟಣ ನೋಡಿ, ನಮ್ಮ ಕರ್ನಾಟಕದಲ್ಲಿ ಚನ್ನಪಟ್ಟಣದ ಬಳಿ ಒಂದು ದೇವಾಲಯವನ್ನು ಅವರು ಕಟ್ಟಿಸಿದ್ದಾರೆ. ಚನ್ನಪಟ್ಟಣದ ಬಳಿ ಅಪ್ರಮೇಯ ದೇವಾಲಯವನ್ನು ಅವರು ನಿರ್ಮಾಣ ಮಾಡ್ತಾರೆ.
ಬೆಂಗಳೂರಿನ ಬಳಿ ಬೇಗೂರಿನಲ್ಲಿ ಅವರು ಚೋಳೇಶ್ವರ ಎಂಬತಕ್ಕಂಥ ದೇವಾಲಯವನ್ನು ಅವರು ಕಟ್ಟಿಸಿದ್ದಾರೆ. ಚೋಳೇಶ್ವರ ಹೀಗೆ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕದಲ್ಲಿ ಕೂಡ ಭಿನ್ನಮಂಗಲದಲ್ಲಿ ಮುಕ್ತೇಶ್ವರ ದೇವಾಲಯ, ಹೀಗೆ ದೇವಾಲಯಗಳು ಆರ್ಥಿಕ ಸಾಂಸ್ಕೃತಿಕ ಕೇಂದ್ರಗಳಾಯಿತು. ನಮಗೆ ಗೊತ್ತಿದೆ, ಕಂಚಿಯ ಪಲ್ಲವರಲ್ಲಿ ನಾವು ಗಮನಿಸಬಹುದು, ದೇವಾಲಯಗಳು ಅಂದಿನ ಕಾಲದ ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳು ಆಗಿದ್ವು ಎನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಇದಿಷ್ಟು ಕೂಡ ಚೋಳರ ಒಂದು ಮನೆತನದ ಬಗ್ಗೆ ಇರುವಂತಹ ಪ್ರಮುಖವಾದಂತಹ ಅಂಶಗಳು ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸಿಕೊಳ್ತೇನೆ. ಗೃಹಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಬರ್ಕೊಳ್ರಿ. ಚೋಳರ ಮೂಲ ಸ್ಥಾಪಕ ಯಾರು? ಎರಡನೇ ಪ್ರಶ್ನೆ, ಚೋಳರ ಗ್ರಾಮಾಡಳಿತ ವ್ಯವಸ್ಥೆಯ ಬಗ್ಗೆ ವಿವರಿಸಿ. ಕೊನೆಯ ಪ್ರಶ್ನೆ, ಚೋಳರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ರೀತಿಯ ಕೊಡುಗೆಯನ್ನ ನೀಡಿದ್ದರು? ಧನ್ಯವಾದ.